ಇವತ್ತು ನಾರ್ತ್ ಡಿವಿಷನ್ DCP ಮತ್ತು ಅವ್ರದ್ದು ಎಲ್ಲ ಆಫೀಸರ್ಸ್ ಆ್ಯಂಡ್ ಮೆನ್ ತುಂಬ ಒಳ್ಳೆಯ ಕೆಲಸ ಮಾಡಿ ಎಂಟೈರ್ ನಾರ್ತ್ ಡಿವಿಷನಲ್ಲಿ ನಮ್ಮ ವೆಸ್ಟ್ ಝೋನ್ದು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಸಾಕಷ್ಟು ಪ್ರಾಪರ್ಟಿ ಅದರಲ್ಲಿ ಗೋಲ್ಡ್, ಸಿಲ್ವರ್ ಐಟಮ್ಸ್, ಡೈಮಂಡ್, ವೆಹಿಕಲ್ಸ್, 2 ವೀಲರ್ಸ್ ಮತ್ತು 3 ವೀಲರ್ಸ್ ಜೊತೆಗೆ ಕೆಲವು ಕ್ಯಾಶ್ ಐಟಮ್ಸ್, ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ಸ್ ಸುಮಾರು ಐಟಮ್ಸ್ ಇದೆ. ಎಲ್ಲ ಟೋಟಲ್ ಅಂದಾಜು 1,70,76,00,000ದು ವ್ಯಾಲ್ಯೂದು ರಿಟರ್ನ್ ನಾವು ಮಾಡ್ತಾಯಿದ್ದೀವಿ. ಇದೆಲ್ಲ ಡಿಟೆಕ್ಷನ್ ಆಗಿದೆ. ಹಲವಾರು ಜನ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಎಲ್ಲರಿಗೂ ನಾನು ಕೊಡ್ಲಿಕ್ಕೆ ಆಗಿಲ್ಲ, ಬಟ್ ಅವರು ಎಲ್ಲ ನಮ್ಮ ಆಫೀಸರ್ಸಿಗೆ ಕೊಡ್ತಾರೆ. ಅವರು ಸಾಂಕೇತಿಕವಾಗಿ ಕೆಲವರು 10-20 ಜನಕ್ಕೆ ನಾನು ವಾಪಸ್ ಕೊಟ್ಟಿದ್ದೀನಿ. ಇದು ನಮ್ಮ ಪೊಲೀಸ್ ಅವ್ರದ್ದು ಒಳ್ಳೆ ಕೆಲಸದ ಒಂದು ಉದಾಹರಣೆ ಇದೆ. ದಿನನಿತ್ಯ ನಮ್ಮವರು ಹಗಲು ರಾತ್ರಿ ಇಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಕೇಸಸ್ ಕಡಿಮೆ ಆಗಿದೆ. ಆದರೆ ಯಾವುದು ಕೇಸಸ್ ಆಗ್ತಾಯಿದೆ ಅದನ್ನು ನಾವು ಬಿಡೋದಿಲ್ಲ, ಪತ್ತೆ ಮಾಡ್ತೀವಿ ಅಂತ ಅದು ಉದ್ದೇಶದಿಂದ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಬರಲಿ ಆ ನಿಟ್ಟಿನಲ್ಲಿ ಇದು ಪ್ರೋಗ್ರಾಮ್ ನಮ್ಮ DCP ಅವರು ಇಟ್ಕೊಂಡಿದ್ದಾರೆ. ಟೋಟಲ್ ಎಷ್ಟು ಜನ ಅಕ್ಯೂಸ್ ಆಗಿದೆ? ಅಕ್ಯೂಸ್ದು ಬೇರೆ ಬೇರೆ ಹಲವಾರು ಕೇಸಸ್ ಇದೆ. ಎಲ್ಲ 83 ಇವತ್ತು ಇದರಲ್ಲಿ 83 ಇದೆ ಮತ್ತು 75 ಕೇಸ್ ಮತ್ತು 83 ಆರೋಪಿ. ಇದರಲ್ಲಿ ಹೆಚ್ಚಾಗಿ HPTಗಳು ಜಾಸ್ತಿ ಆಗಿದೆ ಮತ್ತು ಬೈಕ್ ಥೆಫ್ಟ್ಗಳು. ಬೈಕ್ ಥೆಫ್ಟ್ ನಿಜವಾದ ಒಂದು, ಯಾಕೆಂದರೆ ವೆಹಿಕಲ್ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ. ಆದರೂ ಕೆಲವರು ಈಗ ಜಸ್ಟ್ ನಾನು ಮಾತಾಡುವಾಗಲೇ ಗೊತ್ತಾಯಿತು, ಕೆಲವರು ಲಾಕೇ ಮಾಡಿಲ್ಲ, ಕೆಲವು ಹಾಗೆ ಮನೆ ಮುಂದೆ ಇಟ್ಕೊಂಡಿದ್ರು. ಸ್ವಲ್ಪ ಅವರು ಕೂಡ ಕೇರ್ಫುಲ್ಲಾಗಿ ಇಟ್ಕೊಳ್ಬೇಕು. ಮತ್ತು ನಾವು ಕೂಡ ನಮ್ಮ CCTVದು ಏರಿಯಾಸ್ ಜಾಸ್ತಿ ಮಾಡ್ತಾಯಿದ್ದೀವಿ. ಕೆಲವು ಕಡೆ ಚೈನ್ ಸ್ನ್ಯಾಚಿಂಗ್ ಆಗಿದೆ, ಆ ಏರಿಯಾದಲ್ಲಿ ಕೂಡ CCTV ಅಳವಡಿಸ್ತೀವಿ. ಸೊ ಮಾಡಿದರೆ ಖಂಡಿತ ಇದು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಮುಂದಿನ ದಿವಸದಲ್ಲಿ.